ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್. ನಾವು CSK ಮತ್ತು RCB ಇದು ಪ್ಲೇಯಿಂಗ್ 11 ಬಗ್ಗೆ ಮಾತಾಡಿದ್ವಿ ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡಿದ್ರು, ಮುಂಬೈ ಇಂಡಿಯನ್ಸ್ ಕೂಡ ಮಾಡಿ ಸರ್ ಅಂತ ಹೇಳಿದರು. ಸೊ ಹಂಗಾಗಿ ಇವತ್ತಿನ ವಿಡಿಯೋದಲ್ಲಿ ಮುಂಬೈ ಇಂಡಿಯನ್ಸ್ ಸ್ಕ್ವಾಡ್ ಏನಿದೆ ಆ್ಯಂಡ್ ಮುಂಬೈ ಇಂಡಿಯನ್ಸ್ ನಮ್ಮ ವಿರುದ್ಧ ಆಡಿದ್ರೆ ಏನೇನು ಪ್ಲೇಯಿಂಗ್ 11 ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಮಾಡ್ಕೊಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ಆ್ಯಕ್ಚುಲಿ ಮುಂಬೈ ಇಂಡಿಯನ್ಸ್ ಪ್ರಿಟಿ ವೆಲ್ ಬ್ಯಾಲೆನ್ಸ್ ಟೀಮ್ ಅಂತಲೇ ಹೇಳ್ಬೋದು. ಸೊ ಎಸ್ಪೆಷಲಿ ಆ 3 ಜನ ಬೌಲಿಂಗ್ ಏನು ಯೂನಿಟ್ ಇದೆ ಗೊತ್ತಾ, ಜಸ್ಪ್ರೀತ್ ಬುಮ್ರಾ, ಟ್ರೆಂಟ್ ಬೋಲ್ಟು ಮತ್ತು ದೀಪಕ್ ಚಹಾರ್ ಕೂಡ ಈಗ ಆ್ಯಡ್ ಆನ್ ಆಗಿದ್ದಾರೆ. ಸೊ ಇವ್ರದ್ದು ಓವರ್ ಆಲ್ ಡಿಪಾರ್ಟ್ಮೆಂಟ್ ನೋಡ್ತಾ ಇದ್ದಾರೆ ಎಲ್ಲ ಕಡೆ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಿದ್ದಾರೆ ಎಕ್ಸೆಪ್ಟ್ ಸ್ಪಿನ್ ಡಿಪಾರ್ಟ್ಮೆಂಟ್. ಬಿಕಾಸ್ ನಾನು ಮಿಚೆಲ್ ಸ್ಯಾಂಟ್ನರ್ ಅವ್ರನ್ನ ಮತ್ತು ಈ ಗಜಾನ್ಫರ್ ಅಂತ ಹೊಸಬ ಈಗ ಅಫ್ಘಾನಿಸ್ತಾನ್ ಬೌಲರ್ನ ತೊಗೊಂಡಿದ್ದಾರೆ ಇವರು ಆ್ಯಕ್ಚುಲಿ. ಸೊ ಇವರಿಬ್ರು ಕೂಡ ಲೈಕ್ ನಾನು ಇಂಡಿಯನ್ ಪಿಚಸ್ಗಳಲ್ಲಿ ಟೆಸ್ಟಲ್ಲಿ ಏನು ಮಿಚೆಲ್ ಸ್ಯಾಂಟ್ನರ್ ಮಾಡಿದ್ರು ಗೊತ್ತಾ, ಸೂಪರಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಬಟ್ ನನಗೆ T20 ಸೆಟ್ ಆಗ್ತಾರೆ ಅಂತ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ. ಬಿಕಾಸ್ ಚೆನ್ನೈ ಪಿಚ್ಚಲ್ಲೂ ಆಡ್ತಿದ್ರು, ಬಟ್ ಅವ್ರಿಗೆ ಅಂದರೆ ಆನ್ ಆ್ಯಂಡ್ ಆಫ್ ಲೈಕ್ ರವೀಂದ್ರ ಜಡೇಜಾ ಮತ್ತು ಓವರ್ ಆಲ್ ಶೇಡ್ಸಲ್ಲಿ ಇವ್ರು ಸ್ವಲ್ಪ ಕಳೆದೋಗಿದ್ರು ಅಂತಲೇ ಹೇಳ್ಬೋದು. ಬಟ್ ಲೆಟ್ಸ್ ಸಿ ದಟ್ ಏನಾಗುತ್ತೆ ಈ ಪ್ಲೇಯಿಂಗ್ 11 ಮಿಚೆಲ್ ಸ್ಟಾರ್ಕ್ನ ಫಸ್ಟ್ ತೊಗೊಂಬರ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಮಗೆ ಆ್ಯಕ್ಚುಲಿ ಬೇಜಾರು ಏನಿದೆ ಅಂತಂದರೆ ಲೈಕ್ ಮುಂಬೈ ಇಂಡಿಯನ್ಸಲ್ಲಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು ಆಗಬೇಕು ಅಂತ ನಮ್ಮ ಒಂದು ಅಭಿಪ್ರಾಯ. ಲಾಸ್ಟ್ ಇಯರ್ ಚೇಂಜ್ ಮಾಡಿಬಿಟ್ರು. ಸೊ ಈ ವರ್ಷನಾದರೂ ಅವರು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಮ್ಗೆ ಅನ್ಸುತ್ತೆ. ಇದ್ರ ಬಗ್ಗೆ ನಿಮಗೆ ಅನ್ಸುತ್ತೆ, ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಸೊ ಮೇ ಬಿ ಗೊತ್ತಿಲ್ಲ, ಇನ್ ಕೇಸ್ ಮುಂಬೈ ಇಂಡಿಯನ್ಸ್ ಏನಾದರೂ ಚೇಂಜ್ ಮಾಡ್ತು ಅಂತಂದರೆ, ಬಿಕಾಸ್ ಇನ್ನೂ ಫ್ರಾಂಚೈಸಿ ಲೆವೆಲ್ ಬೇರೆ ಹೋಗ್ಬಿಡುತ್ತೆ. ಅಂದರೆ ಅವ್ರಿಗೆ ಈಗ ರೋಹಿತ್ ಶರ್ಮಾ ಅಂತಂದರೆ ಲವ್ ಆ್ಯಕ್ಚುಲಿ ಮುಂಬೈ ಕಾ ರಾಜ ಅಂತ ಸುಮ್ಮನೆ ಕೂಗ್ತಲ್ಲ ಗುರು. ಸೊ ಹಾರ್ದಿಕ್ ಪಾಂಡ್ಯ ಅವ್ರು ಬಂದಿದ್ದ ರೀಸನ್ನು ಕ್ಯಾಪ್ಟನ್ಸಿಗೋಸ್ಕರನೇ ಬಂದರು, ಲೈಕ್ ಗುಜರಾತ್ನ ಬಿಟ್ಬಿಟ್ಟು ದುಡ್ಡುಗೋಸ್ಕರ ಎಲ್ಲ ಬಂದಿದೆ ಆ್ಯಕ್ಚುಲಿ ಅವರು. ಬಟ್ ಅವ್ರಿಗೆ ಅದು ಬ್ಯಾಕ್ಲ್ಯಾಶ್ ಆಯಿತು, ಎಲ್ಲ ಒಂದು ಕಡೆ ವಿನ್ನು ಕೂಡ ಮಾಡಿಸಿಲ್ಲ, ಕ್ವಾಲಿಫೈ ಕೂಡ ಆಗಲಿಲ್ಲ. ಆ ಥರ ಟೀಮ್ ಇಟ್ಕೊಂಡು ಎಸ್ಪೆಷಲಿ ಸೂರ್ಯಕುಮಾರ್ ಯಾದವ್, ಜಸ್ಪ್ರೀತ್ ಬುಮ್ರಾ ಇದ್ದಾರೆ ಗುರು ಟೀಮಲ್ಲಿ. ನಿಮಗೆ ಬೌಲಿಂಗ್ ಅಂತಾನೆ ಹೇಳ್ಬೋದು ಜಸ್ಪ್ರೀತ್ ಬುಮ್ರಾ ಅವರು. ಸೊ ಗೈಸ್ ಬನ್ನಿ ಇವಾಗ ಸ್ಕ್ವಾಡ್ ನೋಡ್ಕೊಂಡು ಬಂದ್ಬಿಡೋಣ. ಸೊ ಮೊದಲನೇದಾಗಿ ನನಗನ್ನಿಸ್ತಾ ಇದೆ ವಿಲ್ ಜಾಕ್ಸನ್ ಜೊತೆ ರೋಹಿತ್ ಶರ್ಮಾ ಅವರು ಓಪನ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ವಿಲ್ ಜಾಕ್ಸ್ ಅವರು ನಮ್ಮ ಕಡೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಕೊನೆ ಮೂಮೆಂಟಲ್ಲಿ ಟೀಮ್ ಡೇವಿಡ್ನ ನಮಗೆ ಕೊಟ್ಬಿಟ್ಟು ಅವರು ಜಾಕ್ಸ್ನ ತೊಗೊಂಡ್ರು, ಒಂಥರ ಗಿವ್ ಅಂಡ್ ಟೇಕ್ ಪಾಲಿಸಿ ಮಾಡಿದ್ರು ಅಂತಲೇ ಹೇಳ್ಬೋದು ಇಲ್ಲಿ ಮುಂಬೈ ಇಂಡಿಯನ್ಸ್. ಒಂದು ಕಡೆ ಅನ್ಸುತ್ತೆ ಎಲ್ಲೋ ಒಂದು ಕಡೆ ಮೊದಲೇ ಫಿಕ್ಸ್ ಆಗಿತ್ತಾ, ಲೈಕ್ ಇವರೆಲ್ಲ ಮಾತುಕತೆ ಮಾಡ್ಕೊಂಡಿದ್ರು ಅಂತ. ಇಲ್ಲ, ಇದು ಆಪ್ಷನ್ಗೆ ಹೋದಾಗ ಏನಾಯಿತು, ಫಸ್ಟ್ ಪರ್ಸಲ್ಲಿ ಟೀಮ್ ಡೇವಿಡ್ ಬರ್ತಾರೆ, ಟೀಮ್ ಡೇವಿಡ್ನ ನಾವು ತೊಗೊಂಡ್ಬಿಡ್ತೀವಿ. ಸೊ ಅವ್ರೇನು ಅನ್ಕೊಂಡ್ರು, ಮೇ ಬಿ ಇವರು ಟೀಮ್ ಡೇವಿಡ್ ತೊಗೊಳೋದ್ರಿಂದ, ಯಾಕಂದರೆ ಓಪನಿಂಗ್ ಸ್ಲಾಟ್ ಆಲ್ರೆಡಿ ನನ್ನ ಬುಕ್ ಆಗಿದೆ, ಫಿಲ್ ಶಾರ್ಟ್ ಆಗಿದೆ, ಲಿಯಾಮ್ ಲಿವಿಂಗ್ಸ್ಟೋನ್ ಆಗಿದೆ. ಸೊ ಇನ್ನೊಬ್ಬ ಫಾರಿನರ್ನ ಎಲ್ಲ ಆಡಿಸ್ತಾರೆ. ಆ್ಯಂಡ್ ಮೋರ್ ಓವರ್ ವಿಲ್ ಜಾಕ್ಸ್ ಬಂದ್ಬಿಟ್ಟು ಓಪನಿಂಗ್ 1 ಇಲ್ಲ ಸೆಕೆಂಡ್ ಒಂದು ಬಂದು ಆಡುವಂಥ ಪ್ಲೇಯರ್ಗಳು. ಸೊ ಫಿನಿಶಿಂಗ್ ಅಂತೂ ಮಾಡಲ್ಲ ಅವ್ರು ಆ್ಯಕ್ಚುಲಿ. ಅವ್ರಿಗೆ ಗೊತ್ತಿದೆ ತುಂಬ ಚೆನ್ನಾಗಿ. ಇಂಗ್ಲೆಂಡ್ಗೂ ಕೂಡ ಅವರು ಫಸ್ಟ್ ಡೌನ್ ಬರ್ತಾರೆ, ಇಲ್ಲ ಸೆಕೆಂಡ್ ಡೌನ್ ಬಂದು ಆಡ್ತಾ ಇದ್ದಾರೆ ಆ್ಯಕ್ಚುಲಿ. ಅವ್ರು ಹೇಳ್ಬೇಕಂದ್ರೆ ಓಪನರ್ ಆ್ಯಕ್ಚುಲಿ ಪ್ರೆಸೆಂಟ್ ಅಲ್ಲ ಅವರು. ಸೊ ಅದರಿಂದ ಯೋಚನೆ ಮಾಡಿಕೊಂಡು ಮುಂಜೆ ಹೇಳಿದ್ರೆ ಮೇ ಬಿ ಡೀಲ್ ಆಯಿತು, ಹೋಗಿ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ವಿಲ್ ಜಾಕ್ಸ್ ಮತ್ತು ಒಬ್ಬ ರೋಹಿತ್ ಶರ್ಮಾ ಓಪನಿಂಗ್ ಮಾಡ್ತಾರೆ. ಸೊ ಥರ್ಡ್ ಡೌನ್ಗೆ ತಿಲಕ್ ವರ್ಮಾ ರೆಡ್ ಔಟ್ ಫಾರ್ಮಲ್ಲಿ ಇದ್ದಾರೆ, 2 ಸೆಂಚುರಿ ಕಂಟಿನ್ಯೂಸ್ ಆಗಿ ಬರ್ಸಿದ್ದಾರೆ ಗುರು. ಇವರು ಕೂಡ ಸಂಜು ಸ್ಯಾಮ್ಸನ್ ಇವರು ಇಬ್ರು. ಸೊ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇಂಡಿಯನ್ ಟೀಮ್ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಗುರು. ಯಪ್ಪ, ಇವ್ರು ಟೀಮ್ ನೋಡೋದೇ ಭಯ ಆಗುತ್ತೆ ನನಗೆ ಗುರು. ಸೊ ಆ್ಯಕ್ಚುಲಿ RCB ಏನಿದೆಯೋ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಟಾಪ್ 3 ನಾನು ಹೇಳ್ತಾರೆ, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಈ ಕಡೆ ವಿಲ್ ಜಾಕ್ಸನ್ನು, ಆ ಕಡೆ ಫಿಲ್ ಸಾಲ್ಟು, ಈ ಕಡೆ ತಿಲಕ್ ವರ್ಮಾ, ಈ ಕಡೆ ರಜತ್ ಪಟ್ಟಿದಾರು, ಈ ಕಡೆ ಸೂರ್ಯಕುಮಾರ್ ಯಾದವ್, ಈ ಕಡೆ ಲಿಯಾಮ್ ಲಿವಿಂಗ್ಸ್ಟೋನು, ಈ ಕಡೆ ಹಾರ್ದಿಕ್ ಪಾಂಡ್ಯ, ಈ ಕಡೆ ಟೀಮ್ ಡೇವಿಡ್. ಸ್ಟಾರ್ಟಿಂಗ್ ಫೋರ್ ಲೈನ್ ಅಪ್ ಏನಿದೆಯಲ್ಲ ಸೂಪರ್ ಆಗಿದೆ ಇಬ್ರು ಕಡೆ ಅಂತಲೇ ಹೇಳ್ಬೋದು. ಭರ್ಜರಿ. ಸೊ ಆ್ಯಕ್ಚುಲಿ ಇನ್ನೊಬ್ಬ ಬರ್ತೀನಿ ಬನ್ನಿ ಇವಾಗ. ಸೊ ತಿಲಕ್ ವರ್ಮಾ ಆದಮೇಲೆ ಸೂರ್ಯಕುಮಾರ್ ಯಾದವ್ ಇಳಿತಾರೆ. ಸೂರ್ಯಕುಮಾರ್ ಯಾದವ್ ಆದಮೇಲೆ ನೆಕ್ಸ್ಟ್ ಬರೋದೇ ಹಾರ್ದಿಕ್ ಪಾಂಡ್ಯ ನಿಲ್ಲಿಸ್ತೀವಿ ಅಂತ ಅಂದ್ಕೊಂಡಿದ್ವಿ. ಸೊ ಹಾರ್ದಿಕ್ ಪಾಂಡ್ಯ ನೆಕ್ಸ್ಟ್ ಜೊತೆಗೆ ಯಾರಾದರೂ ಒಬ್ರು ಬೇಕಾಗುತ್ತೆ. ಆ್ಯಕ್ಚುಲಿ ಇವ್ರಿಗೆ ಏನಾಗ್ತದೆ ಅಂತಂದರೆ, ಒಂದು ಪ್ರಾಬ್ಲಮ್ ಏನಂತಂದರೆ ಮಿಡಲ್ ಆರ್ಡ್ರಲ್ಲಿ ಇನ್ ಕೇಸ್ ಏನಾದರೂ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಬೇಗ ಔಟ್ ಆಯಿತು ಅಂತಂದರೆ ಡೈರೆಕ್ಟ್ ಹಾರ್ದಿಕ್ ಪಾಂಡ್ಯ ನಿಲ್ಸೋಕ್ಕಾಗಲ್ಲ. ಸೊ ಅದೊಂದು ತಲೆಯಲ್ಲಿ ಇಟ್ಕೊಂಡು ಒಬ್ಬ ಆಲ್ರೌಂಡ್ರನ್ನ ಇವ್ರು ಇಳಿಸ್ಬೇಕಾಗುತ್ತೆ. ಇವ್ರ ಕಡೆ ಆಲ್ರೌಂಡರ್ ಸದ್ಯಕ್ಕೆ ನನ್ನ ಪ್ರಕಾರ ಅನಿಸ್ತಾ ಇರೋದು ನಮನ್ದೀರ್ ಅವ್ರನ್ನ ಇಳಿಸ್ತಾರೆ. ಇಲ್ಲ ಅಂದರೆ ನಮನ್ದೀರ್ ಆಡಿಸ್ತಾ ಇಲ್ಲ ಅಂತಂದರೆ ಫಿನಿಶಿಂಗ್ ರೋಲಲ್ಲಿ ರಾಬಿನ್ ಮಿನ್ಸ್ ಅವರು ಇಳಿಸ್ತಾರೆ ಅನಿಸುತ್ತೆ. ರಾಬಿನ್ ಮಿನ್ಸ್ ನಿಮ್ಗೆ ಗೊತ್ತಿರುತ್ತೆ, ಜಾರ್ಖಂಡ್ ಪ್ರತಿಭೆ ಗುರು, ಒಳ್ಳೊಳ್ಳೆ ಲಾಂಗೆಸ್ಟ್ 6 ಹೊಡಿತಾರೆ. ಸೊ ಲಾಸ್ಟ್ ಸೀಸನ್ ಸಿಕ್ಕಿರಲಿಲ್ಲ ಆ್ಯಕ್ಚುಲಿ, ಅನ್ಫಾರ್ಚುನೇಟ್ಲಿ ಅವ್ರು ಬಂದುಬಿಟ್ಟು ಲೈಕ್ ಅವ್ರು ಮುಂಬೈ ಲಿಸ್ಟಲ್ಲಿ ಇದ್ರು. ಆ್ಯಕ್ಚುಲಿ ಮುಂಬೈ ಅವ್ರಿಗೆ ಪೊಲಾರ್ಡ್ ಇದ್ರಲ್ಲ ಆ ಸೀಸನ್ಗಳು ಏನಿತ್ತಲ್ಲ, ಸೊ ಅದು ಮಾತ್ರ ಎಪಿಕ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ವ್ಯಕ್ತಿ ನಿಂತ್ಕೊಂಡಿದ್ರೆ ನಮ್ಗೆ ಗೇಲ್ ಥರನೇ, ಆಲ್ಮೋಸ್ಟ್ ಗೇಲ್ ಅನ್ಕೊಂಡ್ಬಿಟ್ರಿ. ಹೌದು, ಏನು ಸಿಕ್ಕಿದ ಬಾಲ್ ಎಲ್ಲ ಸುಗ್ ಅಂತ ಬೌಂಡ್ರಿಯಿಂದ ಆಚೆ ಹೋಗ್ತಿತ್ತು ಅಂತ ಹೇಳ್ಬೋದು. ಸೊ ಓಕೆ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಇನ್ ಕೇಸ್ ಏನಾದ್ರು ರಾಬಿನ್ ಮಿನ್ಸ್ ಔಟ್ ಆದ್ರೂ ಕೂಡ, ಹಾರ್ದಿಕ್ ಪಾಂಡ್ಯ ಔಟ್ ಆದ್ರೂ ಕೂಡ ನೆಕ್ಸ್ಟ್ ಬರೋದು ಇನ್ನೊಬ್ರು ಆಲ್ರೌಂಡ್ ಇದ್ದಾರೆ ಗುರು, ದೀಪಕ್ ಚಹಾರ್ ಅವರು. ಸೊ ಇವರು ಬೌಲಿಂಗು ಚೆನ್ನಾಗಿ ಮಾಡ್ತಾರೆ, ಬ್ಯಾಟಿಂಗು ಕೂಡ ಕ್ಷಮತೆ ಇದೆ ಗುರು. ಆಲ್ರೆಡಿ ನಾವು ನೋಡಿದ್ದೀವಿ ಶ್ರೀಲಂಕಾ ಟೂರಲ್ಲಿ ತುಂಬ ಸತಿ ಅವ್ರು ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ. ಸೊ ಇಲ್ಲೂ ಕೂಡ ತೋರಿಸ್ಬೋದು. ಆ್ಯಂಡ್ ಇದಾದ್ಮೇಲೆ ನೆಕ್ಸ್ಟು ಬುಮ್ರಾ ಅವ್ರು ಇರ್ತಾರೆ, ಗೊತ್ತೇ ಆಬ್ವಿಯಸ್ಲಿ ನಿಮಗೆ. ಆ್ಯಂಡ್ ಟ್ರೆಂಟ್ ಬೋಲ್ಟ್ ಕೂಡ ಇದ್ದೇ ಇರ್ತಾರೆ. ಸೊ ನಾನೊಬ್ಬ ಫಾಸ್ಟ್, ನನಗೊಂದು ಡೌಟು, ಈ ಮುಂಬೈ ಇಂಡಿಯನ್ಸ್ ಅವ್ರು ಬುಮ್ರಾನ ಬಿಟ್ಕೊಡಲ್ವಾ ಅಂತ. ಚಾನ್ಸೇ ಹೆಂಗೆ ಡೈಮಂಡ್ನ ಬಿಟ್ಕೊಡ್ತಾರೆ, ಕೊಹ್ಲಿ ಥರ. ಹೆಂಗೆ ಕೊಹ್ಲಿ ಅವರು ಹೆಂಗೆ ದ ಗ್ರೇಟ್ ಅಂತ RCBಗೆ ಅಂತ ಹೇಳ್ತೀವೋ, ಸೊ ಅವರು ಅವ್ರಿಗೆ ಮುಂಬೈ ಆ್ಯಕ್ಚುಲಿ ಬುಮ್ರಾನ ಯಾವುದೇ ಕಾರಣಕ್ಕೂ ಮುಂಬೈ ಅವ್ರು ಬಿಡಲ್ಲ. ಆ್ಯಂಡ್ ಮೋರೋವರ್ ರೋಹಿತ್ ಶರ್ಮಾ ಅವರು ಕೇಸು ಇದು ಬಿಡ್ಡಿಗೆ ಇಟ್ಟರೆ ಎಷ್ಟಿಗೆ ಹೋಗ್ಬೋದು ಅಂತ ಒಂದು ಅಂದಾಜು
ನಿನ್ನ ಪ್ರಕಾರ ಎಷ್ಟಿರ್ಬೋದು? ಸೊ ಆಕ್ಚುಲಿ ಇವ್ರು ಏನು ಮಾಡ್ತಾರೆ ಗೊತ್ತಾ, ಕಟ್ ಆಫ್ ಮಾಡ್ತಿರೋದ್ರಿಂದ ಇನ್ ಕೇಸ್ ಫಸ್ಟ್ನೇ ಸೆಟ್ಟಲ್ಲಿ ಬುಮ್ರಾ ಬಂತು ಅಂತಂದ್ರೆ ಹೆಚ್ಚು ಕಮ್ಮಿ ಒಂದು 40 crores ಹೋಗ್ತಾರೆ. ಈಗ ಆಲ್ರೆಡಿ 27 crores ರೋಹಿತ್ ಶರ್ಮಾ ರಿಷಬ್ ಹೋಗಿದ್ದಾರೆ ಅಂತಂದ್ರೆ ಮಿನಿಮಮ್ 42 crores ಅಂದ್ರೆ ಬಜೆಟ್ ಆಕ್ಚುಲಿ ಏನಾಗುತ್ತೆ ಅವ್ರೊಬ್ಬರ ಮೇಲೆ ಖರ್ಚು ಮಾಡ್ಬಿಟ್ರೆ ಓವರ್ ಆಲ್ ಟೀಮ್ ಬಿಲ್ಡ್ ಮಾಡೋಕ್ಕಾಗಲ್ಲ. ಬಟ್ ಎನಿವೇಸ್ ನಾನಂತೂ ಒಂದು 35 ಇಂದ 40 crores ಹೋಗ್ತಾರೆ ಅಂತ ಅನಿಸ್ತದೆ. ನಿಮ್ಗೆ ಎಷ್ಟು ಕೊಡ್ಬೋದು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಇನ್ ಕೇಸ್ ಏನಾದ್ರು ಅನ್ಲಿಮಿಟೆಡ್, ನಾನು ಹೇಳ್ತಾ ಇರೋದು ಅನ್ಲಿಮಿಟೆಡ್ ಪರ್ಸ್ ಇತ್ತು ಕ್ಯಾಪ್ಟನ್ ಅಂದ್ರೆ ಒಬ್ಬ ಟೀಮಲ್ಲಿ ಒಂದು 500 ಕೋಟಿ ಖರ್ಚು ಮಾಡ್ಬೋದು ಅಂತಂದ್ರೆ ಹೆಚ್ಚು ಕಮ್ಮಿ 100 ಕೋಟಿ ಪ್ಲೇಯರ್ ಇವರು ವಿರಾಟ್ ಕೊಹ್ಲಿ ಇಬ್ರು ಸೇಲ್ ಆಗ್ತಾರೆ ಅಂತಾನೆ ಹೇಳ್ಬೋದು ಗೈಸ್. ಬಿಕಾಸ್ ಅವರು ವಿರಾಟ್ ಕೊಹ್ಲಿ ಅವರು ಇವಾಗ ಪ್ರೆಸೆಂಟ್ ಅಲ್ಲಿ ಏನು ಒಂದು 5 ವರ್ಷ ಹಿಂದೆಗಡೆ ಪ್ರೈಮರ್ ಇದ್ರು ಗೊತ್ತಾ 2016 ಆ ತರ ಆಡ್ತಾ ಇದ್ರು ಕೂಡ ಬಟ್ ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಗೊತ್ತಾ ವಿರಾಟ್ ಕೊಹ್ಲಿ. ಧೋನಿ ಅವ್ರನ್ನ ನೋಡೋಕೋಸ್ಕರ ಚೆನ್ನೈಯಲ್ಲಿ ಫ್ಯಾನ್ಸ್ ಗಳು ಬರ್ತಾರೋ ಸೇಮ್ ಆಸ್ ಇಟ್ ಈಸ್ ಹಂಗೆ ನಮ್ಮ ಕಿಂಗ್ ನ ನೋಡಕ್ಕೆ ತುಂಬಾ ಜನ ಬರ್ತಾರೆ. ಇವಾಗಲೂ ಕ್ಷಮತೆ ಇದೆ ಗುರು, ಇಲ್ಲ ಅಂತ ಹೇಳ್ತಾರೆ. ಬಟ್ T20 ಬ್ಯಾಟ್ಸ್ಮನ್ ಗೆ ಒಂದು ಸ್ವಲ್ಪ ಕ್ವಾಲಿಟೀಸ್ ಕಮ್ಮಿ ಆಗಿದೆ ಬಿಕಾಸ್ ಆಫ್ ಗೇಮ್ ಎವಲ್ಯೂಷನ್ ಆಗಿರೋದ್ರಿಂದ ನಾನು ಮಾತಾಡ್ತಾರೆ. ತುಂಬಾ ಜನ ಬೇಜಾರು ಮಾಡ್ಕೊಂತ ಇರ್ತಾರೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಏನಪ್ಪ ಹಿಂಗ್ ಅನ್ಬಿಟ್ರಿ ನೀವು ಅಂತ. ಬಿಕಾಸ್ ಗೈಸ್ ಗೇಮ್ ಆಕ್ಚುಲಿ ಎವಲ್ಯೂಷನ್ ಆಗ್ತದೆ. ಸೊ ಎವಾಲ್ವ್ ಆಗದ ತಕ್ಕನಾಗಿ ವಿರಾಟ್ ಕೊಹ್ಲಿ ಅವರು ಸದ್ಯಕ್ಕೆ ಅಷ್ಟು ಫಾರ್ಮಲ್ಲಿ ಕಾಣಿಸ್ಕೊಂತಾ ಇಲ್ಲ. ಬಟ್ ರನ್ಸ್ ಬಾರಿಸ್ತಾರೆ. ಬಟ್ ಆ ಸ್ಟ್ರೈಕ್ ರೇಟ್ ನಮ್ಗೆ ಏನಿದೆ 150+ 140+ ಸ್ಟ್ರೈಕ್ ರೇಟ್ ಅಂದ್ರೆ ಒಂದ್ ತಕ್ಷಣ ಒಂದು 30 ಬಾಲ್ಸಲ್ಲಿ 60-70 ರನ್ಸ್ ಮಾಡುವಂಥ ಕ್ಷಮತೆ ಸದ್ಯಕ್ಕೆ ಅವ್ರಿಗೆ ಬಂದಿಲ್ಲ ಇನ್ನು. ಬಟ್ ಹೊಡಿತಾರೆ. ಪವರ್ ಪ್ಲೇ ಬಂತು ಅಂತಂದ್ರೆ ಚೆನ್ನಾಗಿ ಆಡ್ಕೊಡ್ತಾರೆ. ನಮ್ಗೆ ಅಷ್ಟೇ ಸಾಕು. ಫಿನಿಶಿಂಗ್ ನೋಡೋಣ ಬೇಕಾದ್ರೆ ಹೋಗ್ತಾ ಗೊತ್ತಾಗುತ್ತೆ ಯಾರು ಫಿನಿಶಿಂಗ್ ಮಾಡ್ತಾರೆ RCBಗೆ ಅನ್ನೋದು. ಗೇಮ್ ಹೋಗ್ತಾ ನಾನು ಮಾತಾಡ್ತಾ ಇರೋದು. ಬಟ್ ಸದ್ಯಕ್ಕೆ ನೋಡೋಣ ಬನ್ನಿ. 3 ತಿಂಗಳು ಇದೆಯಲ್ಲ, ಸೊ ಪಿಕಪ್ ಆಗ್ತಾರೆ ನನ್ನ ಪ್ರಕಾರ. ಇನ್ನೂ ಟೆಸ್ಟ್ ಆಡ್ತಾ ಇದ್ದಾರೆ. ಟೆಸ್ಟ್ ಚೆನ್ನಾಗಾಡಲಿ ಸುಂದಿರಪ್ಪ ನಮಗೆ ಬೇಕಾರೆ ಇನ್ನೂ ಟೆಸ್ಟ್ ಚಾಂಪಿಯನ್ಶಿಪ್ಗೆ ನಮಗೆ ಹೊಡ್ತಾ ಬೀಳುತ್ತೆ ಇನ್ ಕೇಸ್ ವಿರಾಟ್ ಕೊಹ್ಲಿ ಅವ್ರು ಆಡಿಲ್ಲ ಅಂತಂದ್ರೆ. ಅವ್ರ ಮೇಲೆ ಡಿಪೆಂಡ್ ಅಪಾನ್ ಆಗಿದೆ ಇವಾಗ ಇಂಡಿಯನ್ ಟೀಮ್. ಆಕ್ಚುಲಿ ಯೂಶಲಿ ಹೇಳ್ಬೇಕು ಅಂದ್ರೆ ಒಂದು ಯಶಸ್ವಿ ಜೈಸ್ವಾಲ್, ರಿಷಬ್ ಪಂತ್ ಆ್ಯಂಡ್ ವಿರಾಟ್ ಕೊಹ್ಲಿ 3 ಜನ ಕರೆಕ್ಟಾಗಿ ಕ್ಲಿಕ್ ಆಯಿತು ಅಂತಂದ್ರೆ ಇಂಡಿಯಾ ಟೀಮ್ ಗೆಲ್ಲುತ್ತೆ. ಬುಮ್ರಾ ಯೂಶಲಿ ವಿಕೆಟ್ ತಗೊಂತ ನಾನು ಬುಮ್ರಾ ಬಗ್ಗೆ ಮಾತಾಡಲ್ಲ ಗುರು. ಸೊ ಬನ್ನಿ. ಆ್ಯಂಡ್ ನೆಕ್ಸ್ಟ್ ಇದಾದ್ಮೇಲೆ ನಾನು ಆ್ಯಕ್ಚುಲಿ ಅಲ್ ಗಜನ್ಫರ್ ಅಂತ ಒಬ್ಬ ಸ್ಪಿನ್ನರ್ನ ತೊಗೊಂಡಿದ್ದಾರೆ ನಮ್ಮ ಮುಂಬೈ ಇಂಡಿಯನ್ಸ್ ಅವರು. ಅಫ್ಘಾನಿಸ್ತಾನ್ ಸ್ಪಿನ್ನರ್ ಆ್ಯಕ್ಚುಲಿ ಗುರು. ಇವರು ಅಂಡರ್ 19 ಬಂದಿರೋಂಥವ್ರು. ಸೊ ನೋಡೋಣ ಇವರು ಕಮಾಲ್ ಮಾಡ್ತಾರೆ. ನಾನು ಇವ್ರನ್ನ ಇಳಿಸ್ತೀನಿ. ಯಾಕಂದರೆ ಸ್ಪಿನ್ನಲ್ಲಿ ಇವ್ರಿಗೆ ಬರೀ ಕರಣ್ ಶರ್ಮಾ ಒಬ್ಬರೇ ಇರೋದು. ಕರಣ್ ಶರ್ಮಾ ಬಿಟ್ಟರೆ ಬೇರೆ ಯಾರು ಅಷ್ಟು ನನಗೆ ಎಫೆಕ್ಟಿವ್ ಆಗಿ ಕಾಣಿಸ್ತಾ ಇಲ್ಲ. ಅದು ಬಿಟ್ಟರೆ ಇಲ್ಲಾಂದರೆ ಮಿಚೆಲ್ ಸ್ಯಾಂಟ್ನರ್ ಇದ್ದಾರೆ. ನನಗೆ ಅನ್ನಿಸ್ತಾರೋ ಪ್ರಕಾರ ಮಿಚೆಲ್ ಸ್ಯಾಂಟ್ನರ್ ಮತ್ತು ಗನ್ಜವಾರ್ ಮಧ್ಯದಲ್ಲಿ ಒಂದು ಸ್ವಲ್ಪ ಕಾಂಪಿಟೇಷನ್ ಬಿಡುತ್ತೆ. ಬಟ್ ನನಗೆ ಅನ್ನಿಸ್ತಾ ಇರೋದು ಫಸ್ಟ್ ಮ್ಯಾಚಲ್ಲಿ ಇವರು ಗನ್ಜವಾರ್ ಇಳಿಸೋದಕ್ಕಿಂತ ಮಿಚೆಲ್ ಸ್ಯಾಂಟ್ನರ್ನ ಇಳಿಸ್ತಾರೆ ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಸೊ ಇವರಾದ್ಮೇಲೆ ಇನ್ನೊಂದು ಮಾಡಿ ಈ ಟ್ರೆಂಟ್ ಬೋಲ್ಟ್ ಯೂಶಲಿ ಬೌಲಿಂಗಲ್ಲಿ ಇದ್ದೇ ಇರ್ತಾರೆ. ಸೊ ಇಷ್ಟು ಜನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಆಗೋಯ್ತು ಗುರು. ಬಟ್ ನನಗೇನೋ ಅನ್ನಿಸ್ತಾ ಇರೋದು ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಒಂದು ಇನ್ ಕೇಸ್ ನಮ್ಮಂದಿರನ್ನೇ ಇಳಿಸಿಲ್ಲ ಅಂತಂದರೆ ಚೇಸಿಂಗ್ ಬಂತು ಅಂತಂದರೆ ನಮ್ಮಂದಿರನ್ನೇ ಇಳಿಸ್ಕೊತಾರೆ. ಇಲ್ಲ ಅಂತಂದರೆ ಅದೇ ರಾಬಿನ್ ಮಿನ್ಸ್ನ ಇಳಿಸ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಈ 2-in-1 ಆಪ್ಷನ್ ನಾನು ಹೇಳ್ತಾ ಇರೋದು. ಯಾಕಂದರೆ ತುಂಬ ಆಪ್ಷನ್ಸ್ಗಳಿದೆ. ಬಿಕಾಸ್ ಮುಂಬೈ ಅವ್ರಿಗೆ ಬ್ಯಾಟಿಂಗ್ ಅಂತೂ ಕೊರತೆ ಇಲ್ಲ ಗುರು. ಆಲ್ರೆಡಿ ಟಾಪ್ 3 ಫಿನಿಶ್ ಮಾಡೋ ಕೆಪಬಿಲಿಟಿ ಜಾಸ್ತಿ ಇದೆ. ಸೊ ಇನ್ ಕೇಸ್ ಏನಾದರೂ ಅವ್ರು ಆಗೋಕ್ಕಾಗಿಲ್ಲ ಅಂತಂದರೆ ನನಗನ್ನಿಸ್ತಾ ಇರೋದು ಬೌಲಿಂಗ್ ಬಂತು ಅಂತಂದರೆ ಒಂದು ಶಾಕಿಂಗ್ ಇದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ ಗುರು. ರಾಜ್ ಅಂಗದ್ ಭವ ಅಂತ ಒಬ್ರು ಇದ್ದಾರೆ, ಅವ್ರನ್ನೂ ಕೂಡ ಇಳಿಸ್ಬೋದು, ಹೇಳೋಕ್ಕಾಗಲ್ಲ. ಸೊ ಇವರು ಇಷ್ಟ ಆಗಿತ್ತು ಆಕ್ಚುಲಿ. ಸ್ಕ್ವಾಡ್ ಬಂದು 23 ಜನ ಇದ್ದಾರೆ. ನಮ್ದು 22 ಜನ ಸ್ಕ್ವಾಡ್ ಆಯಿತು ಅಂದ್ರೆ ಇವು 23 ಜನ ತಗೊಂಡಿದ್ದಾರೆ. ಸೊ ಯಾರನ್ನ ಎಲ್ಲೆಲ್ಲಿ ಇಳಿಸ್ತಾರೆ ಅಂತ ಇದು ಲೈಕ್ ನಮ್ಮ ಪ್ರಕಾರ ಅನಿಸಿಕೆ ಹೇಳ್ತಾ ಇರೋದು. ಸೊ ಇನ್ನ ನೋಡ್ಬೇಕು ಅವರ. ಇಲ್ಲ ಇವ್ರು ಏನಾರ ಇನ್ ಕೇಸ್ ಏನೋ ಮಿಚೆಲ್ ಸ್ಯಾಂಟ್ನರ್ ಅವ್ರನ್ನ ಇಳಿಸಿದ್ರು ಕೂಡ ಹೆಚ್ಚು ಕಮ್ಮಿ ಇವ್ರಿಗೆ ಟಾಪ್ 8 ಬ್ಯಾಟಿಂಗ್ ಇದೆ ಗುರು ಇವ್ರಿಗೆ. ಸೊ ನೀನು ಎಲ್ಲೂ ಕೂಡ ಬ್ಯಾಟಿಂಗ್ ಡೆಪ್ತ್ ಕಮ್ಮಿ ಆಗುತ್ತೆ ಅಂತಾನೆ ಅನ್ನಿಸ್ತಲ್ಲ. ಬಂದು ಲಾಸ್ಟಲ್ಲಿ ಮಿಚೆಲ್ ಸ್ಯಾಂಟ್ನರ್ ಅವರು 4-6 ಹೊಡೆಯೋ ಕೆಪಬಿಲಿಟಿನೂ ಕೂಡ ಜಾಸ್ತಿ ಇದೆ. ಸೊ ಮುಂಬೈ ಗೈಸ್ ಆಕ್ಚುಲಿ ಮುಂಬೈ ತುಂಬಾ ಟಫ್ ಇದೆ. ಸೊ ನಾನು ಆಕ್ಚುಲಿ ಮುಂಬೈ ಅವ್ರಿಗೆ ಟಾಪ್ 1 ರೇಟಿಂಗ್ ಕೊಡ್ತೀನಿ ಬಿಕಾಸ್ ಆಫ್ ಟೀಮ್ ಸೆಲೆಕ್ಷನ್ಸ್ ಏನಿದೆ. ಅವ್ರು ಆಲ್ರೆಡಿ ಕೋರ್ನೇ ಉಳಿಸ್ಕೊಂಡಿದ್ರು, ಅದಾದ್ಮೇಲೆ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಹೋಗುತ್ತಾ. ಸೊ ಆಕ್ಷನಲ್ಲಿ ಅದ್ಭುತನೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಎಲ್ಲ ಒಂದು ಕಡೆ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಒಂದು ಸ್ವಲ್ಪ ನನಗೆ ನಂಬಿಕೆ ಇಲ್ಲ. ಬಿಕಾಸ್ RCBನೂ ಹಂಗೆ ಇದೆ ಓವರ್ ಆಲ್ ಡಿಪೆಂಡ್ ನೋಡೋಕೆ ಹೋದರೆ. ಬಟ್ ಬ್ಯಾಟಿಂಗ್ ಅಂತೂ ಗುರು ಎಲ್ಲ ರೆಡ್ ಔಟ್ ಫಾರ್ಮಲ್ಲಿ ಇದ್ದಾರೆ. ಸೂರ್ಯಕುಮಾರ್ ಯಾದವ್ ಒಂದು ಸ್ವಲ್ಪ ಆಫ್ ದಿ ಮಾರ್ಕ್ ಕಾಣಿಸ್ತಾ ಇದ್ದಾರೆ ಈಗ ಸದ್ಯಕ್ಕೆ ಸಿಚುವೇಶನ್. ಸೌತ್ ಆಫ್ರಿಕಾದಲ್ಲಿ ನೋಡಿದ್ವಲ್ಲ ಅಷ್ಟು ಕ್ಲಿಕ್ ಆಗಿಲ್ಲ. ಬಟ್ ತಿಲಕ್ ವರ್ಮಾ ಆಗಿರ್ಬೋದು ಆ್ಯಂಡ್ ರೋಹಿತ್ ಶರ್ಮಾ ಅವ್ರು ನೋಡ್ಬೇಕು ಹೆಂಗೆ ಆಡ್ತಾರೆ, ಯಾವ ರೀತಿ ಅಪ್ರೋಚ್ ಮಾಡ್ತಾರೆ ಅಂತ. ವಿಲ್ ಜಾಕ್ಸನ್ ಅವರು ಸದ್ಯಕ್ಕೆ ಲೈಟಾಗಿ ಔಟ್ ಆಫ್ ಫಾರ್ಮ್ ಕಾಣಿಸ್ತಾ ಇದ್ದಾರೆ. ನೋಡೋಣ ಹೋಗ್ತಾ ಯಾವ ರೀತಿ ಗೇಮ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗುತ್ತೆ ಗೈಸ್. ಸೊ ಗೈಸ್ ಮುಂಬೈ ಮೇಲೆ ನಮ್ಮ ಮ್ಯಾಚ್ ಬಿತ್ತು ಅಂತಂದರೆ RCB ಅವರ ಸ್ಕ್ವಾಡ್ ಏನಾಗಿರಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡೋಣ 2 ಕಂಪ್ಯಾರಿಸನ್ ಮಾಡಿಸ್ಬಿಟ್ಟು. ಆ್ಯಂಡ್ ಗೈಸ್ ಇದಾಗಿತ್ತು ಲೈಕ್ ಮುಂಬೈ ಇಂಡಿಯನ್ಸ್ ಸ್ಕ್ವಾಡ್ನ ಲೈಕ್ ಪ್ಲೇಯಿಂಗ್ 11. ಸೊ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸಿಗೋಣ ಮುಂದೆ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.